ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಮಂಡ್ಯದ ಶಂಕರನಗರದಲ್ಲಿ ಶಂಕರನಗರ ಗೆಳೆಯರ ಬಳಗ ಹಾಗೂ ಡಾಕ್ಟರ್ MB ಶ್ರೀನಿವಾಸ್ ಪ್ರತಿಷ್ಠಾನ ಮಂಡ್ಯ ಇವರ ಸಹಯೋಗದೊಂದಿಗೆ 5ನೇ ವರ್ಷದ ಪುಷ್ಪ ಮಂಟಪೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಜರುಗಿತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ P. ರವಿಕುಮಾರ್ ಗಣಿಗಾರ್ ಅವರು ಗಣಪನ ದರ್ಶನ ಪಡೆದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡ ರಕ್ತದಾನಿಗಳಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದರು. ರಕ್ತದಾನ ಮಾಡಿ ಜೀವಗಳಿಸಿ ಸೇರಿ ಗಣೇಶ ಕೂರಿಸಿದ್ವಿ. ಎಲ್ಲ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಗ್ಗಟ್ಟಿಸಿ ಇಲ್ಲಿ ಬಂದು ರಕ್ತದಾನ ಇತ್ತು, ಬಂದು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಎಲ್ಲ ಸೇರಿ ರಕ್ತದಾನ ಮಾಡಿ ಒಂದು ಜೀವ ಉಳಿಸೋದ. ಹಿಂದೂ ಮುಸ್ಲಿಂ ಅಂತ ಕ್ಯಾಸ್ಟಿಸಮ್ ಎಲ್ಲ ಬಿಟ್ಟು, ಎಲ್ಲ ಮತ ಧರ್ಮ ಎಲ್ಲ ಬಿಟ್ಟು ಎಲ್ಲ ಒಂದಾಗಿ ಎಲ್ಲ ಸೇರಿ ಮಾಡೋದ. ಎಲ್ಲ ಮಾಡಿ ಹಿಂದೂ ಮುಸ್ಲಿಂ ಎಲ್ಲ ಒಂದೇ, ಎಲ್ಲ ಭೇದ ಭಾವ ಎಲ್ಲ ಬಿಟ್ಟು ಎಲ್ಲದಕ್ಕೂ ಮುಂದೆ ಬರಬೇಕು ಸರ್. ಎಲ್ಲ ಗಾಂಧಿನಗರ ಫೈನಾನ್ಸ್ ಸೆಂಟ್ರ್ ಅಂತ ನಗರ ಗೆಳೆಯರ ಬಳಗ ಇವತ್ತು ಶ್ರೀ ಶಂಕರನಗರ ಗೆಳೆಯರ ಬಳಗ ಹಾಗೂ ನಮ್ಮ ತಂದೆಯವರ ಹೆಸರಲ್ಲಿ ನಾವು ಟ್ರಸ್ಟನ್ನು ಮಾಡಿದ್ದೀವಿ. MB ಶ್ರೀನಿವಾಸ್ ಪ್ರತಿಷ್ಠಾನ ಅಂತೇಳಿ. ಈ 2 ಸೂರ್ಯನಡಿ ಇವತ್ತು ನಾವು ಏನೋ ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ 50 ಇತ್ತು. ಇವತ್ತು 70-80ರ ಗಡಿ ದಾಟುವ ನಿರೀಕ್ಷೆಯಲ್ಲಿದ್ದೇವೆ. ಒಂದು ಜೀವವನ್ನು ಉಳಿಸುವ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಮರ್ಪಕ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು 15ಕ್ಕೂ ಹೆಚ್ಚು ಮುಸ್ಲಿಂ ಬಾಂಧವರು ಇವತ್ತು ಬ್ಲಡ್ ಡೊನೇಟ್ ಮಾಡಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಂದೇ ಭಾರತದ ಜನ ಅಂತ ಹೇಳಿ ಇವತ್ತು ನಾವು ಒಂದು ಸಾರಾಂಶವನ್ನು ಸಾರಿದ್ದೀವಿ ಅಂತ ನಮಗೆ ಬಹಳ ಖುಷಿ ಇದೆ. ನಮ್ಮ ಶಾಸಕರಾದಂಥ ಗಣಿಗಾರ್ ರವಿ ಅವರು, ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರಾದ ಮಂಜಣ್ಣರವರು, JK ಅವರು, ಲಕ್ಷ್ಮೀಕಾಂತ್ ಅವರು ಇವತ್ತೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಿದ್ದಾರೆ. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇದೇ ಸಹಯೋಗದೊಂದಿಗೆ ಇವತ್ತು ಯುವಕರು ಮಾದಕ ವಸ್ತುಗಳಿಗೆಲ್ಲ ಬಲಿಯಾಗಿ ಹೋಗ್ತಿರುವ ಸಂದರ್ಭದಲ್ಲಿ ಇದೊಂದು ಒಳ್ಳೆ ಕಾರ್ಯ ಮಾಡಬೇಕಂತಂದಾಗ ಎಲ್ಲ ಹುಡುಗರುಗಳು ಕೇಳ್ಕೊಂಡಾಗ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಕ್ಸಸ್ ಮಾಡಿದ್ದೀವಿ ಅಂತ ಹೇಳ್ತಾ, ಇದೇ ರೀತಿ ಸಹಯೋಗದೊಂದಿಗೆ ನಿಮ್ಮ ಸಹಕಾರದೊಂದಿಗೆ ಇದೇ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ನಾನು ಮಾತಾಡ್ತೀನಿ. ನಿಮ್ಮ ಹೆಸರು ರಾಹುಲ್ ಅಂತೇಳಿ. ನಾವು ಶ್ರೀ ಡಾಕ್ಟರ್ MB ಶ್ರೀನಿವಾಸ್ ಅವರ ಅವ್ರ ಮಗ. ಅವ್ರ ಹೆಸರಲ್ಲಿ ನಾವು ಟ್ರಸ್ಟ್ನ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಪ್ರಮೋದ್, ಅಭಿ, ಲಕ್ಕನ್, ನಿತಿಲ್, ತೇಜಸ್, ಗುಂಡ ಎಲ್ಲರೂ ಸೇರಿ ಇವತ್ತು ನಾವು ಗಣಪತಿಯನ್ನು ಕೂರಿಸಿದ್ರು. ಅವ್ರು ಸಪೋರ್ಟ್ ಮಾಡ್ತಾ ನಾವು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ.